ನಮಗೆ ಸಹಿತ ಇವತ್ತು ಅರ್ಬನ್ ನಕ್ಸಲೈಟ್ಸ್ ಅನ್ನೋದು ಕರೆದುಬಿಡ್ತಾರೆ ಅವ್ರಿಗೆ ಅದರ ಸಮಸ್ಯೆ ಮೂಲ ಗೊತ್ತಿಲ್ಲ. ಸಮಸ್ಯೆ ಮೂಲ ಗೊತ್ತಾದರೆ ಇದು ಬಡತನ ಕಾರಣಗಳಿದು. ಆ ಬಡತನ ಹೋಗಲಾಡಿಸೋ ವಿಚಾರ ಇಲ್ಲ, ಬರೀ ಕಾರ್ಪೊರೇಟ್ಗಳಿಗೆ ಸಾಕಷ್ಟು ಕೊಡೋದಷ್ಟು ಅವ್ರಿಗೆ ಗೊತ್ತದ. ಕಾರ್ಪೊರೇಟ್ಗಳು ಬೆಳೆದ್ರೆ ಎಲ್ಲರೂ ಉದ್ಯೋಗ ಕೊಡ್ತಾ ಇರೋದು ಕಲ್ಪನೆ ಒಳಗಿದ್ದಾರೆ ಅವ್ರು. ಯಾವ ಕಾರ್ಪೊರೇಟ್ರು ಬೆಳಿತಾನೆ ವಿನಃ ಜನಕ್ಕೆ ಲೋಕ ಕಲ್ಯಾಣಕಾರಕವಾದ ವಿಷಯಗಳೇ ಸ್ವಲ್ಪ ಬೇರೆ ಕೊಟ್ಟಂಗೆ ಮಾಡ್ತಾನೆ ಅಷ್ಟೇ. ಪೂರ್ಣ ಪ್ರಮಾಣದಲ್ಲಿ ಪರಿಹಾರ ಆಗೋದಿಲ್ಲ. ಯಾವ ಅದಾನಿ ಇರಲಿ, ಅಂಬಾನಿ ಇರಲಿ, ಮತ್ತೆ ಅವನಿರಲಿ, ಎಲ್ಲರ ಪರಿಸ್ಥಿತಿನ ಆತನ. ಅದಕ್ಕೆ ಇವತ್ತು ಸರ್ಕಾರ ಇದ್ದಿದ್ದು ಈ ದಿಶೆಯಲ್ಲೇ ನಮ್ಮ ನಕ್ಸಲೈಟ್ ಹಾಗೂ ಜನರನ್ನು ಉಳಿಸ್ಕೋಬೇಕಾಗ್ಯದ. ಇನ್ನೊಬ್ಬರು ನಮ್ಮ ವಿಕ್ರಮಗೌಡ ಹುಟ್ಟೋದು ಬೇಡಾಗ್ಯದ ಅಂದಾಗ ಅವ್ರಿಗೆ ಮಿನಿಮಮ್ ಇರೋಕೆ ಒಂದು ಜಾಗ, ದುಡಿದಕ್ಕೊಂದು ಉದ್ಯೋಗ ಕೊಟ್ಟರೆ ಮ್ಯಾಕ್ಸಿಮಮ್ ಪ್ರಮಾಣದಲ್ಲಿ ನಕ್ಸಲೈಟ್ ನಿರ್ಮೂಲನೆ ಆಗ್ತಾರೆ. ಇಡೀ ಕರ್ನಾಟಕ ತುಂಬ ಒಂದು 4-5 ಜನ ಹುಡುಕ್ತಾರಂತಾರೆ ಅವ್ರು ರಿಪೋರ್ಟ್ ಹೇಳ್ತಾ ಇದ್ದಾರೆ. ಇಷ್ಟು ಜನ ಇದ್ದಾರಂತಾರೆ ಒಂದು ಸಮಿತಿ ಅವರು. ಭಾಳ ಇನ್ನೊಂದು 10 ಜನ ಇರ್ಬೋದು. ಅವ್ರನ್ನ ವಿಶ್ವಾಸ ತೊಗೊಂಡು ಅವ್ರಿಗೆ ಒಂದು ನ್ಯಾಯ ಒದಗಿಸ್ಕೊಟ್ಟ ಆದಷ್ಟು ಅವ್ರು ಕ್ವಿಕ್ ಅವ್ರ ಮೇಲೆ ಅಂತ ಆರೋಪಗಳ ಉಳಿದಂಗೆ ಮಾಡಿ ಅವ್ರನ್ನ ಬಿಡಿಸ್ಕೊಂಡು ಮೂಲ ಪ್ರವಾಹದಲ್ಲೇ ಜನಸಾಮಾನ್ಯ ಪ್ರವಾಹದಲ್ಲಿ ತಂದು ಇಟ್ಟರೆ ಸಹಜವಾಗಿನ ನಕ್ಸಲಿಸಮ್ ಮಾಡುವಂಥವ್ರಿಗೆ ಅಲ್ಲಿ ಯಾರು ಜನನೇ ಸಿಗುವುದಿಲ್ಲ. ಅವ್ರು ಹೊಡ್ತಿದ್ರು ಇವ್ರಿಗೆ ಯಾಕೆ ಸ್ನೇಹ ಅಂತಾರೆ. ಅವರು ಇರಾಗ ಮನೆ 1 ಎಕರೆ 2 ಎಕರೆ ಜಮೀನು ಸಿಗ್ತದೆ, ದುಡ್ಕೊಂಡು ಆರಾಮ ಊಟ ಮಾಡ್ತಾರೆ ಅವ್ರು. ಇಷ್ಟು ಮಾಡೋಕ್ಕಾಗಿರ್ತಂದ್ರೆ ಯಾಕಂದ್ರೆ ಅಗ್ರಿಕಲ್ಚರ್ನಿಂದ ಅದು ಮಾಲೆಲ್ಲ ತಯಾರಾಗೈತಿ. ಇವತ್ತು ಯಾವುದೇ ಬೆಳೀಲಿ ಅದನ್ನ ಮಾರ್ಕೆಟಿಗೆ ಬರ್ತದಲ್ಲ ರೀ. ನಾವು ನಗರದಾಗ ಇದ್ದಂಥ ಊಟ ಮಾಡ್ತೀವಿ ಅದನ್ನು ಕಡಿಮೆ ರೇಟ್ ಕೊಟ್ಟ. ಯಾಕಂದರೆ MSP ಇಲ್ಲ ನಮ್ಮಲ್ಲ. MSP ಕಡೆಗೆ ಪಾಪ ಲಾಭ ಆಕಿತ್ತು. ಅದು ಪ್ರತಿ ಹಳ್ಳಿಯೂ ವ್ಯಾಪಾರ ಕೇಂದ್ರ ಆಗಿಲ್ಲ. ಏನಾದರೂ APMC ಬರಬೇಕು, ಮತ್ತೆಲ್ಲ ಒಬ್ಬ ವ್ಯಾಪಾರಿ ಕಡೆ ಬರಬೇಕು. ಅವ್ರು ಡೈರೆಕ್ಟ್ ತಾವು ರೇಟ್ ಫಿಕ್ಸ್ ಮಾಡಿ ತೊಗೊಳೋದ್ರಿಂದಾಗೆ ರೈತರಿಗೆ ಲಾಸ್ ಆಗ್ತದೆ. ಅದೇನೋ ಅದು ಕಡೆಗೆ ಹೊಟ್ಟೆ ಊಟ ಸಿಗ್ತದಲ್ಲ, ದುಡಿದು ತಾವು ಊಟ ಮಾಡ್ತಾರೆ, ಹೆಚ್ಚಾಗಿ ಮಾರ್ತಾರೆ. ಹೀಗಾಗಿ ಆ ದಿಶೆಯಲ್ಲಿ ನಮ್ಮ ಸರ್ಕಾರ ತೀವ್ರವಾಗಿ ವಿಚಾರ ಮಾಡಿ ಇವತ್ತು ನಮ್ಮ ಏನು ಪುನರ್ವಸತಿ ಏನು ಇವರಿದ್ದಾರೆ ನಕ್ಸಲೈಟ್ಗಳಿಂದ ನಮ್ಮದು ಏನು ಸಮಿತಿ ಅದ ಅವ್ರ ಮಾತಿ ಕಿವಿ ಕೊಡಬೇಕು. ಜೊತೆಗೆ ಬರೀ ಕಿವಿ ಒಟ್ಟು ಕೂತ್ರಲ್ಲ, ಪರಿಹಾರನೂ ಒದಗಿಸ್ಬೇಕು ಅಂತ ಹೇಳ್ತಾ ಇದು ಇತ್ತೀಚಿನ ಡೆವಲಪ್ಮೆಂಟ. ಸಿದ್ದರಾಮಯ್ಯರು ಸ್ಪಂದಿಸ್ತಾ ಇದ್ದಾರೆ, ಇನ್ನಷ್ಟು ಜೋರಾಗಿ ಸ್ಪಂದಿಸಲಿ. ಅವರಿಗೆ ಮಿನಿಮಮ್ ಬದುಕು ವ್ಯವಸ್ಥೆ ಮಾಡಿ BPL ಕಾರ್ಡ್ ಕೊಡ್ರಿ, ಒಂದು 2 ಗಂಟೆ 3 ಗಂಟೆ ಅವ್ರು ಮನೆ ಕಟ್ಟುವ ಜಾಗ ಕೊಡ್ರಿ. ಮತ್ತು ಪ್ಲಾಂಟೇಷನ್ ಕಾಫಿ ಪ್ಲಾಂಟೇಷನ್ ತೆಗೆದು ಹಾಕಿದಾಗ ಇವ್ರದ್ದು 1 ಎಕರೆ 2 ಎಕರೆ ಭೂಮಿ ಕೊಟ್ಟರೆ ಈ ನಕ್ಸಲಿಸಮ್ ಯಾಕೆ ಹೊಡ್ತೈತ್ರಿ ಸಿದ್ದರಾಮಯ್ಯನವರ ಇದು ನೀವು ವಿಚಾರ ಮಾಡಿರಿ. ಹಂಗೆ ಯಡಿಯೂರಪ್ಪನಂತವ್ರು ವಿಚಾರ ಮಾಡಬೇಕಾಗ್ಯದ. ಅದೇ ಕಾಲಕ್ಕೆ ಇನ್ನುಳಿದ BJP ನಾಯಕರು ವಿಚಾರ ಮಾಡಬೇಕಾಗ್ಯದ. ಕೇವಲ ಟೀಕೆ ಮಾಡೋದನ್ನ ಸಮಸ್ಯೆ ಹೋಗೋದಿಲ್ಲ, ಇನ್ನು ಹೆಚ್ಚಾಗ್ತದೆ ಅನ್ನೋದು ನಾವು ಈ ಸಂದರ್ಭದಲ್ಲಿ ಭಾಳ ಡೈರೆಕ್ಟ್ ಪರಿಹರಿಸಬೇಕು. ಅದು ಬಿಟ್ಟು ನಗರ ನಕ್ಸಲೈಟ್ ಅದ, ನಾವು ಅದನ್ನು ಇವಾಗ ಟೇಕ್ ಮಾಡೋದು ಅಂದರೆ ಇನ್ನೂ ಹೆಚ್ಚಾಗ್ತದೆ ಸಮಸ್ಯೆ. ಮಾತ್ರ ಸಮಸ್ಯೆನ ಅದಕ್ಕಿಂತಲೂ ಸಮಸ್ಯೆ ಪರಿಹಾರಕ್ಕೆ ನಾವು ಆದ್ಯತೆ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಮುಗಿಸಿ ಮಾತು ನಿಮ್ಮ ಜೊತೆ ಮಾತಾಡಿದ್ವಿ. ನಿಮ್ಗೆ ಲೈಕ್ ಆಗ್ಬೋದು ಅಂತ ಹೇಳಿದ್ರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗಬಾರ್ದು ಅಂತ ಹೇಳ್ತಾ H16 ನ್ಯೂಸ್ ಸತ್ಯದ ಕೈಗಳಲ್ಲಿ ಬಂದರೆ